ನಮಸ್ತೆ. 23/2024 ಬುಧವಾರ ಶುಕ್ಲ ಪಕ್ಷ. ಇವತ್ತು ಏಕಾದಶಿ ಇದೆ. ರಾತ್ರಿ 2:23:07 ಏಕಾದಶಿ ಆದ ನಂತರ ದ್ವಾದಶಿ ಬರುತ್ತೆ. ಇವತ್ತು ಪುಷ್ಯ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 10:37:56 ಪುಷ್ಯ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಕುಲವೃದ್ಧಿ ಅಂತ ಇವತ್ತಿನ ದಿನ ಶುಭಕರವಾಗಿದೆ. ಆನಂತರ ಆಶ್ಲೇಷ ನಕ್ಷತ್ರ ಇದೂ ಶುಭವೇ. ಹಾಗಾಗಿ ಇವತ್ತಿನ ದಿನ ಚೆನ್ನಾಗಿದೆ. ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿಯೂ ಅಡ್ಡಿ ಇಲ್ಲ. ಇವತ್ತಿನ ವಿಶೇಷವಾಗಿ ನಾವು ಹೇಳಿದಂತೆ ಈ ರೀತಿ ಯೋಗಗಳು ಇದೆ ಅಂತಂದರೆ ಯೋಗಗಳು ಇರುವ ದಿನದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಇವತ್ತಿನ ಸೂರ್ಯೋದಯ 6:24, ಸೂರ್ಯ ಅಸ್ತಮನ ಸಂಜೆ 6:30. ಇವತ್ತು ಆಶ್ಲೇಷ ನಕ್ಷತ್ರ ಎರಡನೇ ನಕ್ಷತ್ರವಾಗಿ ಬರುತ್ತದೆ. ಚಂದ್ರನು ಇವತ್ತು ಕರ್ಕಾಟಕ ರಾಶಿಯಲ್ಲಿದೆ. ಯಾವ ಮಕ್ಕಳು ಹುಟ್ಟಿದ್ರೂ ಇವತ್ತು ಕರ್ಕಾಟಕ ರಾಶಿಯೇ. ಬೆಳಗ್ಗೆ 6:24 9:21 AM ವರೆಗೂ ಪುಷ್ಯ ನಕ್ಷತ್ರ ಎರಡನೇ ಪಾದ. ಆನಂತರ ಮಧ್ಯಾಹ್ನ 3:59 ಪುಷ್ಯ ನಕ್ಷತ್ರ ಮೂರನೇ ಪಾದ. ಆನಂತರ ರಾತ್ರಿ 10:38 ಪುಷ್ಯ ನಕ್ಷತ್ರ ನಾಲ್ಕನೇ ಪಾದ. ಆನಂತರ ಬೆಳಗಿನ ಜಾವ 5:19 ಆಶ್ಲೇಷ ನಕ್ಷತ್ರ ಒಂದನೇ ಪಾದ. ಆನಂತರ ಆಶ್ಲೇಷ ನಕ್ಷತ್ರ ಎರಡನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ನಾಳೆಯವರೆಗೂ ಅಂತಂದರೆ 21ನೇ ತಾರೀಕುವರೆಗಿದೆ. ನಾಳೆಯ ದಿನ ಸಿದ್ಧಿಯು ಲಾಭವು ಕೂಡಿ ಬರುವಂಥ ದಿನವಿದು ರಾತ್ರಿಯವರೆಗೂ. ಹಾಗಾಗಿ ನಾಳೆ ಶುಭ ದಿನವೇ. ಆದರೂ ನಕ್ಷತ್ರ ಮಾತ್ರ ನೋಡ್ಕೋಬೇಕಾಗ್ತದೆ ನಾಳೆ. ಇವತ್ತಿನ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ನೋಡೋಣ ಅಂತಂದರೆ 20ನೇ ತಾರೀಕಿಗೆ ಬರೋಣ. ಈ 20ನೇ ತಾರೀಕಲ್ಲಿ ಇರುವ ವಿಶೇಷಗಳು ಅಂತಂದರೆ ಇದರಲ್ಲಿ 100% ಶುಭವನ್ನು ಫಸ್ಟ್ ನೋಡ್ಕೊಳ್ಳೋಣ. ಅದರಲ್ಲಿ ಒಳ್ಳೆಯ ಕಾರ್ಯಗಳು ಮಾಡಬಹುದು ಅಂತ ಅರ್ಥಕ್ಕೆ. ಆಮೇಲೆ ಕೆಟ್ಟ ಟೈಮು ಅಂತ ನೋಡೋಣ. 100% ಕೆಟ್ಟೋದು. ಈ 100% ಕೆಟ್ಟೋದ್ರಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು. ಈಗ ಫಸ್ಟು ಶುಭ ಸಮಯವನ್ನು ನೋಡ್ಕೊಳ್ಳೋಣ. 6:24 7:52 ಶುಭವಾಗಿದೆ. ಅದೇ ಸಮಯದಲ್ಲಿ 9:27 AM ಮಧ್ಯಾಹ್ನ 12:01 ಶುಭವಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ 3:56 ಶುಭವಾಗಿದೆ. ಸಂಜೆ 6:03 ಬೆಳಗಿನ ಜಾವ 4:52 ಶುಭವಾಗಿದೆ. ಇದು ಉತ್ತಮ ಸಮಯ ಅಂತ. ಮತ್ತು 100% ದೋಷ ಬರುವ ಎಲ್ಲ ಸಮಯಗಳನ್ನು ನೋಡೋಣ. ಇವತ್ತು ಬೆಳಿಗ್ಗೆ ಸೂರ್ಯನು ಉದಯ ಆಗುವ ಸಮಯದಿಂದ ಧನುರಾಶಿ ಅಂದರೆ ಧನುರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಮೂಲ ನಕ್ಷತ್ರ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರೆಗೆ ದೋಷವಿದೆ. ಬೆಳಗ್ಗೆಯಿಂದ ದಿನ ಪೂರ್ತಿ ಇದೆ. ಬೆಳಗ್ಗೆ 7:54 9:25 ಯಮಕಂಡ ಕಾಲ. ಪ್ರತಿಯೊಬ್ಬರಿಗೂ ದೋಷವೇ. ಮಧ್ಯಾಹ್ನ 12:03 12:51 ದುರ್ಮುಹೂರ್ತ. ಇದರಲ್ಲಿ ಯಾವ ಮುಹೂರ್ತ ಕಾರ್ಯಗಳು ಪ್ರಾರಂಭ ಮಾಡಬಾರದು. 12:27 ಮಧ್ಯಾಹ್ನ 1:58 ರಾಹು ಕಾಲ. ದೇವಿ ಪೂಜೆ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಮಧ್ಯಾಹ್ನ 3:58 ಸಂಜೆ 6:01 ಮೃತ್ಯು. ಆಪರೇಷನ್ಗಳು, ಈಗ ಮಗುಕ್ಕಾಗಿ ಆಪರೇಷನ್ ಮಾಡಿ ತೆಗೆಯೋದಲ್ಲ ಈ ಸಮಯದಲ್ಲಿ ಇಟ್ಕೋಬಾರದು. ದೂರದ ಪ್ರಯಾಣನ ಈ ಸಮಯದಲ್ಲಿ ಪ್ರಾರಂಭ ಮಾಡಬಾರದು. ಅದೇ ಥರ ಬೆಳಗಿನ ಜಾವಕ್ಕೆ ಹೋದರೆ 4:54 6:23 ವಿಷವಿದೆ. ಶುಭವಲ್ಲ, ಅಶುಭವಾಗಿದೆ. ಈ ರೀತಿ ಇವತ್ತಿನ ದಿನ ಪೂರ್ತಿ ಇದೆ. ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಯಾಕೆಂತಂದರೆ ಒಳ್ಳೆಯ ಕಾರ್ಯಗಳು ಒಳ್ಳೆಯ ಸಮಯ ಮಾಡ್ಬೋದು. ಆದರೂ ಆ ಸಮಯದಲ್ಲಿ ಬೇರೆ ಏನಾದರೂ ದೋಷಗಳಿದ್ದರೆ ಅದನ್ನು ನೆನೆಸಬೇಕಾಗ್ತದೆ, ಪ್ರಾರಂಭ ಮಾಡಬಾರ್ದು. ಅದೇ ಥರ ಇವತ್ತಿನ ವಿಶೇಷವಾಗಿ ಯಾವ ನಕ್ಷತ್ರ, ಯಾವ ರಾಶಿ, ಇದರಲ್ಲಿ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಈ ತಾರಾಬಲ ಚಂದ್ರಬಲದಲ್ಲಿ ವಿಶೇಷವಾಗಿ ತಾರಾಬಲ ಮೇನ್ ಬೇಕು. ಚಂದ್ರಬಲ ಇಲ್ಲ ಅಂತಂದರೂ ಪರವಾಗಿಲ್ಲ. ಇವತ್ತು ನಕ್ಷತ್ರ ಪ್ರಕಾರ ನಾವು ಹೇಳಿದಂತೆ ಪುನರ್ವಸು ಮುಗಿದೋಯ್ತು. ಪುಷ್ಯ ನಕ್ಷತ್ರವಿದೆ.
ಈ ಪುಷ್ಯ ನಕ್ಷತ್ರ ಇರುವವರೆಗೂ ಅಂದರೆ ರಾತ್ರಿ 10:38 ಈ ಪುಷ್ಯ ನಕ್ಷತ್ರವಿದೆ. ಅಲ್ಲಿಂದ ಲೆಕ್ಕಕ್ಕೆ ತಗೋಬೇಕು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆಯಿಂದ ರಾತ್ರಿ 10:38 ಮಿತ್ರಧಾರೆ ಇದೆ. ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದು ಮೋಸವಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಖಂಡಿತವಾಗಿಯೂ ಒಂದು ದಿನದಲ್ಲಿ ಬರುವ ನಕ್ಷತ್ರಗಳಲ್ಲಿ ನಾನು ನೋಡುವಂಥ ಎಷ್ಟೋ ವಿಷಯಗಳಿರುತ್ತದೆ. ಆದರೂ ಇಲ್ಲಿ ನಾವು ಏನೆಲ್ಲ ನೋಡುತ್ತೀವಿ ಅಂತಂದರೆ, ತಾರಾಬಲ ಇದ್ದರೆ ದಿನ ಸ್ವಲ್ಪ ದೋಷವಿದ್ದರೂ ನಡೆಯುತ್ತದೆ ಅಂತ. ಆ ರೀತಿಯಲ್ಲಿ ಭರಣಿ ನಕ್ಷತ್ರಕ್ಕೆ ಇವತ್ತು ಟೆನ್ಷನ್ ಇದೆ, ರೋಗ ಭಯವಿದೆ, ಶುಭವಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಅನುಕೂಲವಿದೆ. ಆದ್ದರಿಂದ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅನುಕೂಲದ ತಾರೆ, ದ್ರವ್ಯ ಲಾಭವೂ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ದಿನ ಶುಭವಾಗಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಕ್ಷೇಮವು, ದ್ರವ್ಯ ಲಾಭವೂ ಉಂಟು. ಅಂದರೆ ಆರೋಗ್ಯವು ಹೆಚ್ಚು ಕಮ್ಮಿ, ವ್ಯವಹಾರಗಳಲ್ಲಿ ಲಾಭವೂ ಇದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು, ಧನಹಾನಿಯೂ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತು ಉಂಟು ಮತ್ತು ಧನಹಾನಿಯೂ ಸೇರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್, ಧನಹಾನಿ ಎರಡು ಕೂಡಿ ಬಂದಿರುವಂಥ ದಿನ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಶರೀರ ಸುಖವಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಶರೀರ ಸುಖ ಮೀಡಿಯಂ 50% ಮಾತ್ರನೇ ಚೆನ್ನಾಗಿರೋದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆಯಾಗಿ ಅನುಕೂಲದ ದಿನವಾಗಿದೆ. ಮಖ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ಧನವ್ಯಯ ಇಷ್ಟೆಲ್ಲ ಉಂಟು ಇವತ್ತು. ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ಶುಭವಾಗಿಲ್ಲ. ಯೋಚನೆ ಮಾಡಿ ಕಾರ್ಯಗಳನ್ನು ಮಾಡಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಅನುಕೂಲವು, ಸ್ವಲ್ಪ ವ್ಯಯವೂ ಇದೆ. ವ್ಯಯನ ಕಂಟ್ರೋಲ್ ಮಾಡ್ಕೋಬೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುವಂಥ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಶುಭವಲ್ಲ, ಅಶುಭ ದಿನವಿದು. ಚಿತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಚಿತಾ ನಕ್ಷತ್ರ ತುಲಾರಾಶಿ ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯು, ಉತ್ತಮ ದಿನವಾಗಿದೆ ನಿಮಗೆ. ಸ್ವಾತಿ ನಕ್ಷತ್ರ ತುಲಾರಾಶಿ ವಿಪತ್ತು, ಅಂದರೆ ಏಟು ಗಾಯಗಳಿದೆ, ನೋಡಿಕೊಂಡು ಹುಷಾರಾಗಿ ಮಾಡಿ. ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು, ಉದ್ಯೋಗ ಅಭಿವೃದ್ಧಿ ಎಲ್ಲವೂ ಕೂಡಿ ಬಂದಿರುವಂಥ ದಿನವಿದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತು, ಆದರೂ ಕಾರ್ಯದಲ್ಲಿ ಅಡೆತಡೆ ಇರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇದರಲ್ಲಿ ಜನ್ಮತಾರೆ ಬರೋದರಿಂದ ಪೂಜೆ ಪುನಸ್ಕಾರಗಳು ಖಂಡಿತವಾಗಿ ಬೇಕಾಗುತ್ತದೆ. ದೇವರು ಕುಂತ ಸ್ವಲ್ಪ ಖರ್ಚು ಮಾಡಿ. ಕಾರ್ಯಗಳಲ್ಲೂ ಅಡೆತಡೆ ಇರುತ್ತದೆ, ಅಷ್ಟೊಂದು ಶುಭ ದಿನ ಅಂತ ಹೇಳುವಂತಿಲ್ಲ ನಿಮಗೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಪರಮ ಮಿತ್ರಧಾರೆಯಾಗಿ ಅನುಕೂಲದ ದಿನವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಇದೆ, ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಉಂಟು, ಟೆನ್ಷನ್ ಹೋಗಲಾಡಿಸಬೇಕು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ ಅನುಕೂಲ, ಆದ್ದರಿಂದ ಇದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವು, ಸುಖವೂ ಉಂಟು, ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ ಅನುಕೂಲವಿಲ್ಲದ ದಿನವಿದು, ನೋಡಿಕೊಂಡೇ ಮಾಡಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮವು, ಸುಖವೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ ಕ್ಷೇಮವು, ಶತ್ರುನಾಶವೂ ಉಂಟು, ನೋಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ, ಏಟು ಗಾಯಗಳು, ಜಾರುವ ದಿನವಿದು, ಎಚ್ಚರ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಪತ್ತು, ಶತ್ರುನಾಶವೆಲ್ಲ ಕೂಡಿ ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತು ಉಂಟು, ಕಾರ್ಯ ವಿಘ್ನಗಳು ಇದೆ. ಒಂದು ಕಡೆ ದುಡ್ಡು ಅಂತಂದರೆ ಇನ್ನೊಂದು ಕಡೆ ವಿಘ್ನಗಳು ಬರುತ್ತದೆ, ಅದರಿಂದ ನೋಡಿಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕು. ಉತ್ತರ ಭಾದ್ರಪದ ನಕ್ಷತ್ರ ಜನ್ಮತಾರೆ, ಕಾರ್ಯ ವಿಘ್ನ ಅಷ್ಟೊಂದು ಚೆನ್ನಾಗಿಲ್ಲ, 40% ಮಾತ್ರನೇ ಚೆನ್ನಾಗಿರೋದು. ರೇವತಿ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಅನುಕೂಲಕರವಾಗಿ ಶುಭವಾಗಿದೆ, ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ನಮ್ಮ ಪ್ರೋಗ್ರಾಮ್ನ ನೋಡಿದವರು ಸಬ್ಸ್ಕ್ರೈಬ್ ಮಾಡಿದವರು, ಲೈಕ್ ಮಾಡಿದವರಿಗೆಲ್ಲ ವಂದನೆಗಳು. ವಾಟ್ಸಪ್ ಸ್ಟೇಟ್ಮೆಂಟ್ನ ನಾವು ನೋಡೋಕ್ಕಾಗಿಲ್ಲ, ಯಾಕಂದರೆ ಸಪ್ರೇಟ್ ಮಾಡೋಕ್ಕೆ